ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾವು ಡೇಟಾಬೇಸ್ ಓವರ್ವ್ಯೂ ಅನ್ನು ನೋಡೋಣ. ಸೊ ವಾಟ್ ಈಸ್ ಅ ಡೇಟಾಬೇಸ್, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಬೇಸ್, ಹೇಗೆ ಎರಡು ಡೇಟಾಬೇಸ್ ಡಿಫ್ರೆಂಟ್ ಆಗಿರುತ್ತೆ, ಸೊ ಯಾವುದೆಲ್ಲ ಡೇಟಾಬೇಸ್ಗಳ ಒಳಗೆ ಹಾಕಬಹುದು ಎಂಬುದಾಗಿ ಒಂದು ಚಿಕ್ಕ ಓವರ್ವ್ಯೂ ಅನ್ನು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೋಡೋಣ. ಸೊ ದ ವೆರಿ 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 ಇಂಪಾರ್ಟೆಂಟ್ ಕ್ವಶನ್, ವಾಟ್ ಈಸ್ ಅ ಡೇಟಾಬೇಸ್? ಸೊ ಇಷ್ಟೇ ಕನ್ಸಿಡರ್ ಮಾಡಿ, ಡೇಟಾಬೇಸ್ ಇಸ್ ಅ ಸ್ಮಾಲ್ ಬಾಕ್ಸ್ ವೇರ್ ವಿ ಕ್ಯಾನ್ ಸ್ಟೋರ್ ಸಮ್ ಡೇಟಾ ಅಷ್ಟೇ. ಇಟ್ಸ್ ಅ ಸ್ಮಾಲ್ ಬಾಕ್ಸ್ ಆರ್ ಅ ಸ್ಮಾಲ್ ಕಂಟೈನರ್, ಎಲ್ಲಿ ನಮಗೆ ಸ್ವಲ್ಪ ಡೇಟಾವನ್ನು ಹಾಕಬಹುದು. ಆ ಡೇಟಾವನ್ನು ಹೇಗೆ ಹಾಕಬಹುದು, ಯಾವ ರೀತಿಯಲ್ಲಿ ಹಾಕಬಹುದು ಎಂಬುದಾಗಿ ನಾವು ಮತ್ತೆ ನೋಡೋಣ. ಬಟ್ ವೆನ್ ಸಮ್ವನ್ ಆಸ್ಕ್ ಯು ಅ ಕ್ವೆಶ್ಚನ್, ಟೆಲ್ ದಟ್ ಡೇಟಾಬೇಸ್ ಇಸ್ ಅ ಸಾಫ್ಟ್ವೇರ್ ಆರ್ ಅ ಪ್ಲೇಸ್ ವೇರ್ ವಿ ಕ್ಯಾನ್ ಸ್ಟೋರ್ some data or large amount of data. At the end of the day, it's a place where we can store some data ಅಷ್ಟೇ. ಸೊ ಹಾಗಿದ್ರೆ ನೀವು ಕ್ವಶನ್ ಮಾಡಬಹುದು, we have something called as Excel, we have something called as spreadsheet. ಸೊ ಇಲ್ಲಿ ಎಕ್ಸೆಲ್ ಅಲ್ಲೂ ಹಾಗೂ ಸ್ಪ್ರೆಡ್ ಶೀಟ್ ಅಲ್ಲಿ ನಾವು ಡೇಟಾವನ್ನು ಸ್ಟೋರ್ ಮಾಡ್ತೇವೆ. ದೆನ್ ವೈ ಡು ಯು ವಾಂಟ್ ಅ ಡೇಟಾಬೇಸ್, ರೈಟ್? ಸೊ ಆ ಕ್ವಶನ್ ಅನ್ನು ನಿಮಗೆ ಹಾಕಬಹುದು. ಆದರೆ ಅದಕ್ಕೆ ಆನ್ಸರ್ ಅನ್ನು ನಾನು ಸ್ವಲ್ಪ ಮತ್ತೆ ಕೊಡ್ತೇನೆ. ಯು ಕ್ಯಾನ್ ಸ್ಟೋರ್ ಡೇಟಾ ಇನ್ ಎಕ್ಸೆಲ್, ಯು ಕ್ಯಾನ್ ಸ್ಟೋರ್ ಡೇಟಾ ಇನ್ ಸ್ಪ್ರೆಡ್ ಶೀಟ್. ಆದರೆ ಡೇಟಾಬೇಸ್ ಅಲ್ಲಿ ಡೇಟಾವನ್ನು ಸ್ಟೋರ್ ಮಾಡುವಾಗ ಅದು ಹೇಗೆ ಇಂಪಾರ್ಟೆಂಟ್ ಆಗುತ್ತೆ ಎಂಬುದಾಗಿ ನಾನು ನಿಮಗೆ ಹೇಳ್ತೇನೆ. ಸೊ ಕನ್ಸಿಡರ್ ಮಾಡಿ, ಫ್ಲಿಪ್ಕಾರ್ಟ್ ಎಂಬ ಒಂದು ವೆಬ್ಸೈಟ್ ಅಲ್ಲಿ ನೀವು ಲಾಗಿನ್ ಆದಾಗ ಯು ವಿಲ್ ಗೆಟ್ ಲಾಟ್ಸ್ ಆಫ್ ಪ್ರಾಡಕ್ಟ್ಸ್. ಸೊ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಎಲ್ಲಿಂದ ಬರುತ್ತೆ ಎಂಬ ಕ್ವಶನ್ ನಿಮ್ಮ ಹತ್ರ ಕೇಳಿದ್ರೆ ವಾಟ್ ವಿಲ್ ಬಿ ಯುವರ್ ಆನ್ಸರ್? ಕೆಲವರು ಹೇಳ್ಬೋದು ಇಟ್ ಇಸ್ ಕಮಿಂಗ್ ಫ್ರಮ್ ಅ ಡೇಟಾಬೇಸ್, ಅಥವಾ ಒಂದು ಡೇಟಾ ಸೋರ್ಸ್ ಇಂದ ಡೇಟಾ ಬರ್ಬೋದು. ಸೊ ವೈ ಅ ಡೇಟಾಬೇಸ್ ಇಸ್ ರಿಕ್ವೈರ್ಡ್ ಟು ಸ್ಟೋರ್ ಸಮ್ ಡೇಟಾ ಅಂಡ್ ಆಲ್ಸೋ ಡಿಸ್ಪ್ಲೇ ದಟ್ ಪರ್ಟಿಕ್ಯುಲರ್ ಡೇಟಾ. ಆ ಡೇಟಾವನ್ನು ಯಾರಿಗಾದ್ರೂ ಕೊಟ್ಟು, ಯಾವುದಾದ್ರೂ ಮೆಷಿನ್ಗೆ ಕೊಟ್ಟು ಆ ಮೆಷಿನ್ ಅಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೋಸ್ಕರ ವಿ ಯೂಸ್ ಡೇಟಾಬೇಸ್. ಸೊ ಲೆಟ್ ಅಸ್ ಸಿ ಅನ್ ಎಕ್ಸಾಂಪಲ್. ಥಿಂಕ್ ದಟ್ ದಿಸ್ ಈಸ್ ಯುವರ್ ಸಿಸ್ಟಮ್, ನಿಮ್ಮ ಲ್ಯಾಪ್ಟಾಪ್ ಅಂತ ತಿಳ್ಕೊಳ್ಳಿ. ಈ ಲ್ಯಾಪ್ಟಾಪ್ ಅಲ್ಲಿ ಸ್ವಲ್ಪ ಡೇಟಾವನ್ನು ನಾನು ಡಿಸ್ಪ್ಲೇ ಮಾಡಿದ್ದೇನೆ. ಓಕೆ, ಡೇಟಾವನ್ನು ಸ್ವಲ್ಪ ಡಿಸ್ಪ್ಲೇ ಮಾಡಿದ್ದೇನೆ. ಅಂಡ್ ದಿಸ್ ಈಸ್ ಮೈ ಬಾಕ್ಸ್ ವೇರ್ ಐ ಸ್ಟೋರ್ ಸಮ್ ಡೇಟಾ, ಸೋ ಕಾಲ್ಡ್ ಡೇಟಾಬೇಸ್. ಓಕೆ, ವಾಟ್ ಈಸ್ ದಿಸ್? ಸೊ ದಿಸ್ ಈಸ್ ಮೈ ಡೇಟಾಬೇಸ್ ಅಂಡ್ ದಿಸ್ ಈಸ್ ಮೈ ಲ್ಯಾಪ್ಟಾಪ್. ಈ ಲ್ಯಾಪ್ಟಾಪ್ ಅಲ್ಲಿ ನಾನು ಸ್ವಲ್ಪ ಡೇಟಾವನ್ನು ಡಿಸ್ಪ್ಲೇ ಮಾಡಿದ್ದೇನೆ. ಇನ್ನು ನನಗೆ ಸ್ವಲ್ಪ ಡೇಟಾವನ್ನು ಡಿಸ್ಪ್ಲೇ ಮಾಡಲಿಕ್ಕಿದೆ. ಓಕೆ, ಅದಕ್ಕೆ ನಾನು ಇಲ್ಲಿಂದ ಈ ಡೇಟಾಬೇಸ್ಗೆ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಡೇಟಾಬೇಸ್ ನನಗೆ ಸ್ವಲ್ಪ ಈ ಪರ್ಟಿಕ್ಯುಲರ್ ಡೇಟಾ ಕೊಡು, ಬಂದ ಡೇಟಾವನ್ನು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೇನೆ ಅಂತ. ಸೊ ಡೈರೆಕ್ಟ್ ಆಗಿ ನನಗೆ ಇಲ್ಲಿಂದ ಇಲ್ಲಿ ಕೇಳಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, DBMS ಅಂತ ಹೇಳ್ತಾರೆ. ಸೊ ಈ ಪರ್ಟಿಕ್ಯುಲರ್ DBMSಗೆ ನಾವು ಇಲ್ಲಿಂದ ರಿಕ್ವೆಸ್ಟ್ ಮಾಡ್ತೇವೆ. ಈ ಕ್ಲೈಂಟ್ ಇಂದ ನಾವು ರಿಕ್ವೆಸ್ಟ್ ಮಾಡ್ತೇವೆ ಏನು ಅಂತ ಹೇಳಿದ್ರೆ, ಹೇ DBMS, ನನಗೆ ದಿಸ್ ಪರ್ಟಿಕ್ಯುಲರ್ ಡೇಟಾ ಅಥವಾ ಆ ಪ್ರಾಡಕ್ಟ್ಸ್ ಇದು ಡೇಟಾವನ್ನು ಡೇಟಾಬೇಸ್ ಇಂದ ಹೆಕ್ಕಿ ಕೊಡು ಎಂಬುದಾಗಿ ಇಲ್ಲಿಂದ ರಿಕ್ವೆಸ್ಟ್ ಮಾಡ್ತೇವೆ. ನಾವು ಫ್ರಮ್ ಹಿಯರ್ ವಿ ವಿಲ್ ಸೆಂಡ್ ದ್ಯಾಟ್ ಪರ್ಟಿಕ್ಯುಲರ್ ಕ್ವೆರಿ. ಇಲ್ಲಿ ನಾವು ಕ್ವೆರೀಸ್ ಅನ್ನು ಎಕ್ಸಿಕ್ಯೂಟ್ ಮಾಡಿ ಇಲ್ಲಿ ಡೇಟಾಬೇಸ್ಗೆ ಹೇಳ್ತೇವೆ. ನಾವು ಆಗ ಆಲ್ರೆಡಿ ನೋಡಿದ್ದೇವೆ, ಡೇಟಾಬೇಸ್ಗೆ ಅರ್ಥ ಆಗುವಂತಹ ಲ್ಯಾಂಗ್ವೇಜಸ್ ಒಂದು ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ಮಚ್ ಮೋರ್ ಅಬೌಟ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜಸ್ ಕಮಿಂಗ್ ಅಪ್. ಸೊ ಇಲ್ಲಿಂದ ಇಲ್ಲಿಗೆ ರಿಕ್ವೆಸ್ಟ್ ಹೋಗುತ್ತೆ, ಈ ಮೆಷಿನಿಗೆ ಈ ಸ್ಪೆಸಿಫಿಕ್ ಆಗಿರುವಂತಹ ಡೇಟಾ ಬೇಕು ಎಂಬುದಾಗಿ. ಸೊ ಡೇಟಾಬೇಸ್ ಈ ಕ್ವೆರಿಯನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ಕ್ವೆರಿಯನ್ನು ಎಕ್ಸಿಕ್ಯೂಟ್ ಮಾಡಿದ ನಂತರ DBMS ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಬಂದ ಡೇಟಾವನ್ನು ನಿಮಗೆ ಸಿಸ್ಟಮ್ಗೆ ಕೊಡುತ್ತೆ. ಸಿಸ್ಟಮ್ ಡೆವಲಪರ್ಸ್ ಏನ್ ಮಾಡ್ತಾರೆ, ಬಂದ ಡೇಟಾವನ್ನು ಇಲ್ಲಿ ಪುನಃ ಡಿಸ್ಪ್ಲೇ ಮಾಡ್ತಾರೆ. ಸೊ ಒಂದು ಕ್ಲೈಂಟ್ ಅಥವಾ ಒಂದು ಲ್ಯಾಪ್ಟಾಪ್ ಇಂದ ಒಂದು ಡೇಟಾಬೇಸ್ಗೆ ಕನೆಕ್ಟ್ ಮಾಡುವಾಗ ನಡುವಲ್ಲಿ ಒಂದು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಂಬ DBMS ಇರುತ್ತೆ. ಸೊ ದಿಸ್ ಈಸ್ ವೈ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈಸ್ ಯೂಸ್ಡ್. ಸೊ ಅದು ಒಂದು ಮಿಡಲ್ ಮ್ಯಾನ್ ತರ ಆಕ್ಟ್ ಮಾಡುತ್ತೆ ಬಿಟ್ವೀನ್ ಯುವರ್ ಡೇಟಾಬೇಸ್, ಆಕ್ಚುಯಲ್ ಡೇಟಾಬೇಸ್, ಅಂಡ್ ಬಿಟ್ವೀನ್ ಯುವರ್ ಮೆಷಿನ್. ಸೊ ದಿಸ್ ಈಸ್ ಆಲ್ಸೋ ಸಾಫ್ಟ್ವೇರ್. ಆದರೆ ಡೈರೆಕ್ಟ್ ಆಗಿ ಇದನ್ನು ಕಂಪ್ಲೀಟ್ ಆಗಿ ಮ್ಯಾನೇಜ್ ಮಾಡುತ್ತೆ. ಓಕೆ, ಸೊ ಅರ್ಥ ಆಯ್ತು ಅಂತ ತಿಳ್ಕೊಳ್ತಾ ಇದ್ದೇನೆ. ನೆಕ್ಸ್ಟ್, we have two types of database. One is a relational database, ಇನ್ನೊಂದು no SQL ಅಥವಾ no relational database ಅಥವಾ no structured query language ಅಂತ ಕೂಡ ಹೇಳ್ಬೋದು. So there are two types of databases. One is a relational, one is no SQL.
ಸೊ ನಾವು ಈ ಕೋರ್ಸ್ನಲ್ಲಿ ರಿಲೇಷನಲ್ ಡೇಟಾಬೇಸ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ನೋ ಎಸ್ ಕ್ಯೂ ಎಲ್ ನಮ್ಮ ನೆಕ್ಸ್ಟ್ ಕೋರ್ಸಲ್ಲಿ ಬರುತ್ತೆ. ಓಕೆ, ಸೊ ನಾವು ರಿಲೇಷನಲ್ ಡೇಟಾಬೇಸ್ ಬಗ್ಗೆ ಮಾತ್ರ ಈ ಕೋರ್ಸ್ನಲ್ಲಿ ಡಿಸ್ಕಸ್ ಮಾಡ್ತಿದ್ದೇವೆ. ಆದರೆ ನಾನು ಈ ಎರಡರ ಡಿಫ್ರೆನ್ಸ್ ಏನು ಎಂಬುದಾಗಿ ಹೇಳ್ತೇನೆ. ಸೊ ರಿಲೇಷನಲ್ ಡೇಟಾಬೇಸ್ ಅಂದರೆ ಏನು? ಕನ್ಸಿಡರ್ ದಿಸ್ ಈಸ್ ರಿಲೇಷನಲ್ ಡೇಟಾಬೇಸ್. ನಾವೊಂದು ಇ ಕಾಮರ್ಸ್ ಅಪ್ಲಿಕೇಶನ್ ಮಾಡೋದು ಅಂತ ಇದ್ರೆ ಆ ಇ ಕಾಮರ್ಸ್ ಅಪ್ಲಿಕೇಶನ್ಸ್ ಅಲ್ಲಿ ಕಸ್ಟಮರ್ಸ್ ಬೇಕು. ಅ ಪರ್ಸನ್ ಹೂ ಬೈಸ್ ಸ್ಟಫ್ಸ್ ಇಸ್ ಅ ಕಸ್ಟಮರ್. ಆ ಇ ಕಾಮರ್ಸ್ ಅಪ್ಲಿಕೇಶನ್ಸ್ ಅಲ್ಲಿ ಪ್ರಾಡಕ್ಟ್ಸ್ ಬೇಕು. ಆ ಪ್ರಾಡಕ್ಟ್ಸ್ ಇಲ್ಲದಿದ್ರೆ ಏನು ಪರ್ಚೇಸ್ ಮಾಡ್ಲಿಕ್ಕೆ ಆಗಲ್ಲ, ಇ ಕಾಮರ್ಸ್ ಇರುವುದಿಲ್ಲ. ಆದರೆ ಆ ಪ್ರಾಡಕ್ಟ್ ಅನ್ನು ಯಾವುದಾದ್ರೂ ಕಸ್ಟಮರ್ ಪರ್ಚೇಸ್ ಮಾಡಿದ್ರೆ ಅವನ ಆರ್ಡರ್ಸ್ ಅನ್ನು ನಾವು ಟ್ರ್ಯಾಕ್ ಮಾಡಬೇಕಾಗುತ್ತೆ. ಓಕೆ, ಗೆಟಿಂಗ್ ಮೈ ಪಾಯಿಂಟ್? ಸೊ ಇ ಕಾಮರ್ಸ್ ಅಪ್ಲಿಕೇಶನ್ ಅಲ್ಲಿ ಈ ಮೂರು ಇಂಪಾರ್ಟೆಂಟ್ ಆಗಿರುವ ಆಸ್ಪೆಕ್ಟ್ಸ್ ಇರುತ್ತೆ. ಒಂದು ಯೂಸರ್ ಹೂ ಇಸ್ ಕಮಿಂಗ್ ಟು ಪರ್ಚೇಸ್ ಸಮಥಿಂಗ್, ಒನ್ ಇಸ್ ಅ ಪ್ರಾಡಕ್ಟ್ ವಿಚ್ ಹ್ಯಾಸ್ ಟು ಬಿ ಪರ್ಚೇಸ್ಡ್, ಇನ್ನೊಂದು ಆರ್ಡರ್ಸ್. ಸೊ ಈ ಮೂರು ಟೇಬಲ್ ಇಂಟರ್ ರಿಲೇಟೆಡ್ ಆಗಿರುತ್ತೆ. ಕಸ್ಟಮರ್ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ತಾನೆ, ಪ್ರಾಡಕ್ಟ್ ಅನ್ನು ಕಸ್ಟಮರ್ ಪರ್ಚೇಸ್ ಮಾಡ್ತಾನೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಮೂರು ಎಂಟಿಟೀಸ್ ರಿಲೇಟ್ ಆಗಿದೆ. ಸೊ ರಿಲೇಟ್ ಆದ ಕಾರಣ ಅದಕ್ಕೆ ರಿಲೇಷನಲ್ ಡೇಟಾಬೇಸ್ ಎಂದು ಕರೀತಾರೆ. ರಿಲೇಟ್ ಆದ ಕಾರಣ ವಿ ಕಾಲ್ ಇಟ್ ಆಸ್ ರಿಲೇಷನಲ್ ಡೇಟಾಬೇಸ್. ಸೊ ಕಸ್ಟಮರ್ಸ್, ಆರ್ಡರ್ ಅಂಡ್ ಪ್ರಾಡಕ್ಟ್ಸ್ ಆರ್ ರಿಲೇಟೆಡ್. So customer is related to the order based on the product is related to the order based on the customer. Okay, so ಈ ಡಿಫ್ರೆಂಟ್ ಎಂಟಿಟೀಸ್ ರಿಲೇಟ್ ಆದ ಕಾರಣ ವಿ ಕಾಲ್ ಇಟ್ ಆಸ್ ರಿಲೇಷನಲ್ ಡೇಟಾಬೇಸ್. ಸೊ ನಾವು ಇಲ್ಲಿ ಕಲಿತಾ ಇರುವುದು ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ಇಂತಹ ರಿಲೇಶನ್ಶಿಪ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ಅಥವಾ ಕ್ವೆರೀಸ್ ಅನ್ನು ಯುಟಿಲೈಸ್ ಮಾಡಲಿಕ್ಕೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್. ನಾವು ಆಗ ನೋಡಿದಾಗೆ ಡೇಟಾಬೇಸ್ ಇಂದ ಡೇಟಾವನ್ನು ತರಲಿಕ್ಕೆ ಅಥವಾ ಡೇಟಾಬೇಸಿಗೆ ಡೇಟಾವನ್ನು ಹಾಕಲಿಕ್ಕೆ ನಾವು ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜಸ್ ಅನ್ನು ಯುಟಿಲೈಸ್ ಮಾಡ್ತಾ ಇದ್ದೇವೆ. ಸೊ ನಮ್ಮ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಈ ರೀತಿಯಲ್ಲಿ ಇರುತ್ತೆ. ಓಕೆ, ಸೊ ವಿ ಆರ್ ಲರ್ನಿಂಗ್ ರಿಲೇಷನಲ್ ಡೇಟಾಬೇಸ್. ಸೊ ನಾವು ಈ ರಿಲೇಷನಲ್ ಡೇಟಾಬೇಸ್ ಅನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ, ನಮ್ಮ ಅಪ್ಲಿಕೇಶನ್ ಇಂದ ಡೇಟಾಬೇಸ್ಗೆ ಕಮ್ಯುನಿಕೇಟ್ ಮಾಡಲಿಕ್ಕೆ ನಾವು ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜಸ್ ಅನ್ನು ಯೂಸ್ ಮಾಡ್ತಾ ಇದ್ದೇವೆ. ಗ್ರೇಟ್. ನೆಕ್ಸ್ಟ್ ಏನಂತ ಹೇಳಿದ್ರೆ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಆಫ್ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಲ್ಲ ಅಂತ ನೋಡಿದ್ರೆ, ಫಸ್ಟ್ ಒನ್ ಈಸ್ MySQL. ಇನ್ನೊಂದು ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ MS SQL ಸರ್ವರ್. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಒರಾಕಲ್ ಸ್ವಲ್ಪ ಓಲ್ಡ್ ಆಗಿದೆ. ಸೊ ದೀಸ್ ತ್ರೀ ಆರ್ ದ ಗುಡ್ ಎಕ್ಸಾಂಪಲ್ಸ್ ಫಾರ್ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅದಲ್ಲದೆ ನಿಮಗೆ PostgreSQL ಅಂತ ಬಂದಿದೆ. ದೇರ್ ಆರ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಡೇಟಾಬೇಸಸ್. ಓಕೆ, ಸೊ ರಿಲೇಷನಲ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ದೀಸ್ ತ್ರೀ ಆರ್ ವೆರಿ ಹೈ ಲೆವೆಲ್ ಡೇಟಾಬೇಸಸ್. ಸೊ ಅದರಲ್ಲಿ ನಾವು ಈ ಕೋರ್ಸ್ ಅಲ್ಲಿ MySQL ಅನ್ನು ಯುಟಿಲೈಸ್ ಮಾಡ್ತೇವೆ. ಓಕೆ, ಸೊ ವಿ ಆರ್ ಲರ್ನಿಂಗ್ MySQL ಡೇಟಾಬೇಸ್. ಸೊ SQL ಅನ್ನು MySQL ಯೂಸ್ ಮಾಡಿ ನಾವು ಈ ಕೋರ್ಸ್ ನಲ್ಲಿ ಕಲಿತಾ ಇದ್ದೇವೆ. ಓಕೆ, ಸೊ ಹಾಗಾದ್ರೆ NoSQL ಅಂದ್ರೆ ಏನು? ಸೊ ನಾವು ರಿಲೇಷನಲ್ ಡೇಟಾಬೇಸ್ ಅಂದ್ರೆ ಏನು ಅಂತ ನಮಗೆ ಎಂಟೈರ್ಲಿ ಗೊತ್ತಾಯ್ತು. ಸೊ ರಿಲೇಷನಲ್ ಡೇಟಾಬೇಸ್ ಅಲ್ಲಿ ಡಿಫ್ರೆಂಟ್ ಎಂಟಿಟೀಸ್ ಇರುತ್ತೆ. ಮೂರು ಅಂತಲ್ಲ, ಡಿಫ್ರೆಂಟ್ ಎಂಟಿಟೀಸ್ ಇರುತ್ತೆ. ಆ ಎಂಟಿಟೀಸ್ ಗಳ ಮಧ್ಯೆ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ. ಹಾಗಾದ್ರೆ NoSQL ಅಲ್ಲಿ ರಿಲೇಶನ್ಶಿಪ್ ಇಲ್ವಾ? One important aspect to understand, NoSQL system do not understand SQL. ಸೊ ಇಷ್ಟೇ ನೆನಪಿಟ್ಕೊಳ್ಳಿ, NoSQL ಸಿಸ್ಟಮ್ಗೆ ನಾವಾಗ ಹೇಳಿದ ಕ್ವೆರೀಸ್ ವರ್ಕೌಟ್ ಆಗುವುದಿಲ್ಲ. ಅವರಿಗೆ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜಸ್ NoSQL ಗೆ ಅರ್ಥ ಆಗುವುದಿಲ್ಲ. ಸೊ ದಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಕಂಪೇರ್ಡ್ ಟು ರಿಲೇಷನಲ್ ಡೇಟಾಬೇಸ್. ಸೊ ಇದರ ಬಗ್ಗೆ ನಾನು ಈಗ ಹೇಳಲಿಕ್ಕೆ ಇಚ್ಛಿಸ್ತಾ ಇಲ್ಲ. ವಿಲ್ ಹ್ಯಾವ್ ಅ ಸಪರೇಟ್ ಕೋರ್ಸ್ ಆನ್ ದ್ಯಾಟ್ ರಿಗಾರ್ಡಿಂಗ್ NoSQL ಡೇಟಾಬೇಸಸ್. ಓಕೆ, ಸೊ ಕೆಲವರು ಇದನ್ನು SQL ಅಂತ ಹೇಳ್ತಾರೆ, ಕೆಲವರು ಇದನ್ನು SQL ಅಂತ ಹೇಳ್ತಾರೆ. ಸೊ ಇಟ್ಸ್ ಆಲ್ ಅಪ್ ಟು ಯು, ನೀವು ಇದನ್ನು ಹೇಗೆ ಬೇಕು ಹಾಗೆ ಪ್ರೊನೌನ್ಸ್ ಮಾಡಬಹುದು. ಸೊ ಇನಿಷಿಯಲಿ ಇಟ್ ವಾಸ್ ಲೈಕ್ ಸೀಕ್ವಲ್. ಓಕೆ, ಸೀಕ್ವಲ್ ಅಂತ ಇರುವಾಗ ಸ್ಟ್ರಕ್ಚರ್ಡ್ ಇಂಗ್ಲಿಷ್ ಕ್ವೆರಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಕೆಲವರು ಇದನ್ನು ಸೀಕ್ವಲ್ ಅಂತ ಹೇಳ್ತಾರೆ, ಕೆಲವರು ಇದಕ್ಕೆ SQL ಅಂತ ಕರೀತಾರೆ. ಸೊ ಮೊದಲಿಗೆ ಇದು ಬಂದ ಹೆಸರು ಏನು ಅಂತ ಹೇಳಿದ್ರೆ ಸ್ಟ್ರಕ್ಚರ್ಡ್ ಇಂಗ್ಲಿಷ್ ಕ್ವೆರಿ ಲ್ಯಾಂಗ್ವೇಜ್ ಅಂತ ಸೀಕ್ವಲ್ ಅಂತ ಬಂದಿದೆ. ಆದ್ರೆ ಈಗ ಅದನ್ನು ಶಾರ್ಟ್ ಆಗಿ ನಾವು SQL ಎಂಬುದಾಗಿ ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜಸ್ ಎಂಬುದಾಗಿ ಮಾಡ್ತೇವೆ. ಸೊ ಪುನಃ ಕ್ವೆಶನ್ಸ್ ಬರುತ್ತೆ, SQL ಆರ್ SQL. ಸೊ ವಿಲ್ ಕನ್ಸಿಡರ್ SQL ಅಂತ. ಐ ಪರ್ಸನಲಿ ಲೈಕ್ SQL. ಓಕೆ, ಸೊ ನಾವು ಈ ಪರ್ಟಿಕ್ಯುಲರ್ ಕೋರ್ಸ್ ಅಲ್ಲಿ SQL ವಿತ್ MySQL ಅಲ್ಲಿ ಯೂಸ್ ಮಾಡ್ತೇವೆ. ಸೊ ನಾವು SQL ಎಂಬ ಲ್ಯಾಂಗ್ವೇಜ್ ಅನ್ನು MySQL ಎಂಬ ಡೇಟಾಬೇಸ್ ಸರ್ವರ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಸೊ ವಿ ಆರ್ ಯೂಸಿಂಗ್ SQL, but we are using it with MySQL database. So
ಫರ್ದರ್ ಮೋರ್ ನಾವು ನಮ್ಮ ಎಲ್ಲ ಕ್ವೆರೀಸ್ ಅನ್ನು, ನಾವು ನಮ್ಮ ಎಲ್ಲ ಆಸ್ಪೆಕ್ಟ್ಸ್ ಅನ್ನು ನಾವು MySQL ಡೇಟಾಬೇಸ್ ಅಲ್ಲಿ ಮಾಡ್ತಿದ್ದೇವೆ ಬೈ ಯೂಸಿಂಗ್ SQL ಕ್ವೆರಿ. ಸೊ ದಟ್ಸ್ ದ ಫ್ಲೋ. ಸೊ ಗೈಸ್, ನಾವು ನೆಕ್ಸ್ಟ್ ವಿಡಿಯೋದಿಂದ MySQL ಅನ್ನು ಹೇಗೆ ಇನ್ಸ್ಟಾಲ್ ಹಾಗೂ ಡೌನ್ಲೋಡ್ ಮಾಡಬಹುದು, ಹಾಗೂ ಹೇಗೆ ನಮ್ಮ ಸಿಸ್ಟಮ್ ಅಲ್ಲಿ ರನ್ ಮಾಡಬಹುದು, ಅದಾದ ನಂತರ ಹೇಗೆ ನಮ್ಮ ಹೊಸದಾಗಿರುವಂತಹ ಒಂದು ಡೇಟಾಬೇಸ್ ನಲ್ಲಿ ಕ್ರಿಯೇಟ್ ಮಾಡಬಹುದು ಎಂಬುದಾಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್.